ಕೈಗಳೆಲ್ಲ ತುಂಬ ಟ್ಯಾನ್ ಆಗಿದೆ, ನಾವು ಮನೇಲಿದ್ರೂ ಏನೇ ಹಚ್ಕೊಂಡ್ರೂ ಟ್ಯಾನ್ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಮಗೆ ಗೊತ್ತು ಯು ವಿ ರೇಸಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಸೊ ಕೈಗೋಸ್ಕರ ನಾನು ಇನ್ನೊಂದು ಲೋಷನ್ ಹೇಳ್ತಾ ಹೋಗ್ತೀನಿ. ಇದಕ್ಕಾಗಿ ಒಂದು ಸ್ಪ್ರೇ ಬಾಟ್ಲ್ ಬೇಕಾಗುತ್ತೆ. ಸ್ಪ್ರೇ ಬಾಟ್ಲಿಗೆ ಫಸ್ಟು ನಾವು ಒಂದು ಮಿಶ್ರಣನ ಬೌಲಲ್ಲಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 4 ಸ್ಪೂನು ಗ್ಲಿಸರಿನ್ ಬೇಕಾಗುತ್ತೆ, ಮತ್ತು ಅದೇ 4 ಸ್ಪೂನು ರೋಸ್ ವಾಟರ್ ಬೇಕಾಗುತ್ತೆ. ಇದಕ್ಕೆ ಅರ್ಧ ನಿಂಬೆಹಣ್ಣು ಮತ್ತು ಆಲಮ್ ಪೌಡರ್ ಅಂತ ನಾನು ಏನು ಹೇಳಿದೆ ಅದನ್ನು ಹಾಕಬೇಕಾಗತ್ತೆ, ಮತ್ತು ಅರ್ಧ ಚಮಚ ವಿಟಮಿನ್ ಇ ಆಯಿಲ್ ಹಾಕಬೇಕಾಗತ್ತೆ. ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿಕೊಂಡು, ಮತ್ತು ಸ್ವಲ್ಪ ಆಲೋವೆರಾ ಜೆಲ್, ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿಕೊಂಡು ಬೌಲಲ್ಲಿ ಅದನ್ನು ನಾವು ಸ್ಪ್ರೇ ಬಾಟ್ಲಿಗೆ ಹಾಕಿ ಡೈಲಿ ಮಲಗುವಾಗ ಇದನ್ನು ಕೈಗೆ ಅಥವಾ ಪೂರ್ತಿ ಕೈಗೆ ಅಥವಾ ಹ್ಯಾಂಡ್ಸ್ಗೆ ಫುಲ್ ನಾವು ಅಪ್ಲೈ ಮಾಡಿ ಮಲ್ಕೊಳ್ಳೋದ್ರಿಂದ ಡಿಸ್ಕಲರೇಷನ್ ಆಗಿರೋ ಕೈಗಳು ಕೂಡ ನಮಗೆ ಒಳ್ಳೆ ಕಲರ್ ಬರ್ತಾ ಹೋಗುತ್ತೆ. ಈಗ ಮುಖದ ಮೇಲೆ ಬೇಡವಾದ ಕೂದಲನ್ನು ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಇದಕ್ಕಾಗಿ ನಾವು ಓಟ್ಸ್, ಮನೆಯಲ್ಲಿ ಎಲ್ಲರ ಮನೇಲಿ ಓಟ್ಸ್ ಇದ್ದೇ ಇರುತ್ತೆ. ಈ ಓಟ್ಸ್ನ ಒಂದು ಸ್ವಲ್ಪ ಪುಡಿ ಮಾಡಿ ಎತ್ತಿಟ್ಕೋಬೇಕು. ಇದಕ್ಕೆ 1 ಸ್ಪೂನ್ ಹನಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನಿಂಬೆಹಣ್ಣು ಕೂಡ ಇದರಲ್ಲಿ ಆಸ್ಟ್ರಿಜೆಂಟ್ ಅಂಶ ಇರುತ್ತೆ, ಮತ್ತು ಹನಿಲಿ ನಮಗೆ ಬ್ಲೀಚಿಂಗ್ ಏಜೆಂಟ್ ಸಿಗುತ್ತೆ. ಸೊ ಇದನ್ನು ನಾವು ಏನು ಮಾಡ್ಬೋದು, ಮಿಕ್ಸ್ ಮಾಡಿಕೊಂಡು ಮುಖನ ಕಡಲೆ ಹಿಟ್ಟಿಂದ ತೊಳೆದು ಆಮೇಲೆ ಇದನ್ನು ಪ್ಯಾಕ್ ಥರ ಮುಖಕ್ಕೆ ಹಚ್ಕೋಬೇಕು. ಹಚ್ಕೊಂಡು ಒಂದು 20 ನಿಮಿಷ ಆದಮೇಲೆ ನಮಗೆ ಮುಖ ಒಣಗಿದೆ ಅಂತ ಅನ್ಸಿದ್ಮೇಲೆ ಸ್ಕ್ರಬ್ ರೀತಿಲಿ ಇದನ್ನು ಉಜ್ಜಬೇಕು. ಸ್ಕ್ರಬ್ ರೀತಿಲಿ ಇದನ್ನು ಉಜ್ಜಿದಾಗ ಇದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಮುಖದ ಮೇಲಿನ ಕೂದಲು ಕ್ರಮೇಣ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಇದನ್ನು 1 ವಾರ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಮುಖದ ಮೇಲೆ ಬೇಡವಾದ ಕೂದಲು ಕಪ್ಪಿಂದ ಒಂದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮುಖದ ಮೇಲೆ ಕೂದಲಿದ್ರೂ ಅದು ನಿಮಗೆ ಕಾಣಿಸೋದಿಲ್ಲ, ಅಂದರೆ ಟ್ರಾನ್ಸ್ಪರೆನ್ಸಿ ಬರುತ್ತೆ, ಮತ್ತು ನ್ಯಾಚುರಲ್ ಆಗಿ ಇದು ಬ್ಲೀಚ್ ಆಗ್ತಾ ಹೋಗುತ್ತೆ. ಮತ್ತು ಇದಕ್ಕಾಗಿ ಇನ್ನೊಂದು ಪೀಲ್ ಆಫ್ ಮಾಸ್ಕ್ ಹೇಳ್ತಾ ಹೋಗ್ತೀನಿ. ಈ ಸೂಪರ್ ಮಾರ್ಕೆಟಲ್ಲಿ ಅಥವಾ ಅಮೆಝಾನಲ್ಲಿ ನಿಮಗೆ ಅಗರ್ ಅಂತ ಹೇಳ್ತಾರೆ, ಅಂದರೆ ಜೆಲಾಟಿನ್ ಪೌಡರ್. ಈ ಜೆಲಾಟಿನ್ ಪೌಡರ್ನ ತಂದಿಟ್ಕೋಬೇಕು. ಇದಕ್ಕಾಗಿ ಹಸಿ ಹಾಲಿಗೆ ನಾವು 1 ಸ್ಪೂನ್ ಜೆಲಾಟಿನ್ ತೊಗೋಬೇಕಾಗತ್ತೆ. ಈ ಜೆಲಾಟಿನಲ್ಲಿ ಅಂಟಿನಂಶ ಇರುತ್ತೆ. ಸೊ ಇದನ್ನು ನಾವು ಡಬಲ್ ಬಾಯ್ಲ್ ಮಾಡಬೇಕಾಗತ್ತೆ. ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟು ಅದು ಕುದಿಯುವಾಗ ಇನ್ನೊಂದು ಸ್ಟೀಲ್ ಕಪ್ಪಲ್ಲಿ ಈ ಹಸಿ ಹಾಲಿಗೆ ಅಗರ್ನ ಮಿಕ್ಸ್ ಮಾಡಿ ಅದರಲ್ಲಿ ನಾವು ಕಾಯಿಸ್ಬೇಕು. ಅಂದರೆ ಇದನ್ನು ಕಲಿಸಿದಾಗ ಇದು ಒಂಥರ ಅಂಟಿನ ಮಿಶ್ರಣ ಬರುತ್ತೆ. ಇದಕ್ಕೆ ಸ್ವಲ್ಪ ಪೊಟ್ಯಾಟೊ ಜ್ಯೂಸ್ ಮತ್ತು ಅರಿಶಿನ, ನೀವು ಕಸ್ತೂರಿ ಅರಿಶಿನ ಇದ್ದರೆ ಕಸ್ತೂರಿ ಅರಿಶಿನ ತೊಗೋಬೋದು, ಅಥವಾ ಬಿಳಿ ಅರಿಶಿನ ಅಂತ ಸಿಗುತ್ತೆ ಅದು ತೊಗೊಳ್ಬೋದು. ಇಲ್ಲಾಂದರೆ ಮಾಮೂಲಿ ನಿಮ್ಮ ಮನೇಲಿ ಯಾವ್ದು ಅರಿಶಿನ ಇದೆ ಇದನ್ನು ತೊಗೊಳ್ಬೋದು. ಇದನ್ನು ತೊಗೊಂಡು ಡಬಲ್ ಬಾಯ್ಲ್ ಮಾಡ್ತಾನೆ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಮಾಡಿದಾಗ ಒಂದು ಅಂಟಿನ ಒಂದು ಮಿಶ್ರಣ ತಯಾರಾಗುತ್ತೆ. ಇದನ್ನು ತೆಗೆದು ನೀವು ಮುಖದ ಮೇಲೆ ನಿಮ್ಗೆ ಎಲ್ಲೆಲ್ಲಿ ಕೂದಲಿದೆ ಅಂತ ಅನ್ಸುತ್ತೆ ಅಥವಾ ಪೂರ್ತಿ ಮುಖದ ಮೇಲೆ ಇದನ್ನು ಹಚ್ತಾ ಬರಬೇಕು. ಇದನ್ನು ಹಚ್ಚಿ ಒಂದು 10ರಿಂದ 20 ನಿಮಿಷ ಆದರೂ ಬೇಕಾಗತ್ತೆ ಒಣಗಕ್ಕೆ. ನೀವು ತೆಳುವಾಗಿ ಹಾಕೊಂಡ್ರೆ ಸ್ವಲ್ಪ ಬೇಗ ಒಣಗತ್ತೆ, ದಪ್ಪದಾಗ ಹಾಕೊಂಡ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾಗತ್ತೆ ಇದು ಒಣಗಕ್ಕೆ. ಇದು ಯಾವಾಗ ಒಣಗತ್ತೆ, ಇದನ್ನು ನಿಮ್ಮ ಕೂದಲು ಯಾವ ಕಡೆ ಬೆಳೆದಿದೆ ಇದು ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಪೀಲ್ ಮಾಡ್ತಾ ಹೋಗಬೇಕು. ನೀವೆಲ್ಲ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡೇ ಇರ್ತೀರಾ, ಅದೇ ರೀತಿ ಇದನ್ನು ಸಹ ಪೀಲ್ ಮಾಡಿದಾಗ ನಿಮ್ಮ ಮುಖದಲ್ಲಿರುವ ಕೂದಲು ಕೂಡ ಇದ್ರ ಜೊತೆಗೆ ಬರುತ್ತೆ. ಅದ್ರ ಜೊತೆಗೆ ನಿಮ್ಮ ಮುಖದಲ್ಲಿ ಇರುವಂತಹ ಡೆಡ್ ಸೆಲ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ಇದು ರಿಮೂವ್ ಮಾಡುತ್ತೆ. ಇದನ್ನು ರಿಮೂವ್ ಮಾಡಿದ್ಮೇಲೆ ಯಾವುದಾದ್ರೂ ಒಳ್ಳೆ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಕೂದಲು ಇದೆಲ್ಲ ಆಚೆ ಬಂದಾಗ ನಿಮ್ಮ ಮುಖದ ಮೇಲೆ ಪೋರ್ಸ್ ಆಗುತ್ತೆ. ಪೋರ್ಸ್ ಆದಾಗ ನಿಮ್ಮ ಮುಖ ಹಾಗೆ ಬಿಟ್ಟರೆ ಮತ್ತೆ ಧೂಳು ಕೂತ್ಕೊಂಡು ಮತ್ತೆ ಇನ್ನೊಂದಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಮುಖ ಇದನ್ನು ತೊಳೆದು ಬೆಚ್ಚಗಿರೋ ನೀರಲ್ಲಿ ಮತ್ತು ಅದರ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ನೀವು ಹಚ್ಚಬೇಕಾಗತ್ತೆ. ಮಾಯ್ಶ್ಚರೈಸರ್ ಹಚ್ಚಿದಾಗ ಅದು ಸ್ಕಿನ್ ಬ್ಯಾರಿಯರ್ ಥರ, ಅಂದರೆ ಲಾಕ್ ಆಗುತ್ತೆ. ಆವಾಗ ನಿಮಗೆ ರಂಧ್ರಗಳು ಓಪನ್ ಆಗೋದಿಲ್ಲ. ಮುಖ ತಕ್ಷಣ ಇನ್ಸ್ಟೆಂಟ್ ನಿಮ್ಮ ಮುಖದ ಮೇಲೆ ಒಳ್ಳೆ ಗ್ಲೋನ ನೀವು ನೋಡ್ಬೋದು. ಇವಾಗ ಮತ್ತೊಂದು ವಿಷಯ ಅಂದರೆ ಎಲ್ರಿಗೂ ಒಂದು ಸಮಸ್ಯೆ ಆಗಿರೋದೇನು ಅಂದರೆ ಡಾರ್ಕ್ ಸರ್ಕಲ್ಸ್. ಬಿಕಾಸ್ ಆಫ್ ಇದು ನಾವು ಸ್ಕ್ರೀನ್ ಟೈಮ್ ಜಾಸ್ತಿ ಯೂಸ್ ಮಾಡ್ತೀವಿ, ಅಥವಾ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ನಿದ್ದೆ ಜಾಸ್ತಿ ಇರಲ್ಲ, ಅಥವಾ ಪೌಷ್ಟಿಕಾಂಶ ಕೊರತೆಯಿಂದ ಏನಾಗುತ್ತೆ ನಮಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಬರ್ತಾ ಇದೆ. ಮತ್ತು ಕೆಲವರು ಹೆಣ್ಮಕ್ಳು ಹೇಳ್ತಾರೆ, ಮೇಡಮ್ ನನ್ನ ಮುಖದಲ್ಲಿ ತುಂಬ ಡಿಸ್ಕಲರೇಷನ್ ಆಗ್ತಾ ಇದೆ, ಬಾಯಿ ಸುತ್ತ ನನಗೆ ಕಪ್ಪಾಗ್ತಾ ಇದೆ ಅಂತ. ಇದು ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಈ ಡಿಸ್ಕಲರೇಷನ್ ಆಗುತ್ತೆ. ಈ ಡಿಸ್ಕಲರೇಷನ್ ಅನ್ನೋದು ಒಂದು ಪಿಗ್ಮೆಂಟೇಷನ್ ಥರ ಕಾಣಿಸುತ್ತೆ. ಸೊ ನೀವು ಮೇಕಪ್ ಮಾಡ್ಕೊಂಡ್ರೂ ಇದು ಒಂಥರ ಒಂದೊಂದು ಕಲರ್ ಒಂದೊಂದು ಥರ ಕಾಣಿಸ್ತಾ ಇರುತ್ತೆ. ಮತ್ತು ಬಾಯಿ ಸುತ್ತ ಕಪ್ಪು ಕಾಣಿಸ್ತಾ ಇರುತ್ತೆ, ಒಂಥರ ಅದು ಗ್ರೇಯಿಶ್ ಕಲರ್ ಥರ ಕೂಡ ಕಾಣಿಸುತ್ತೆ ಮೇಕಪ್ ಮಾಡಿದಾಗ. ಸೊ ಈ ಡಿಸ್ಕಲರೇಷನ್ನ ಹೇಗೆ ತೆಗಿಬೋದು ಅಂದರೆ ಗುಡುಚಿ ಅಂತ ಹೇಳ್ತೀವಿ, ಇಲ್ಲ ಹರಿತಾಕಿ. ಇದು ಮಾಮೂಲಿ ಗ್ರಂಥಿ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ.
ಇದನ್ನು ತಗೊಂಡು ಬಂದು ಈ ತೇಯೋ ಕಲ್ಲು ಇರುತ್ತಲ್ಲ ಅದರಲ್ಲಿ ನಾವು ಹಾಲು ಅಂದರೆ ಹಸಿ ಹಾಲು ಹಾಕಿಬಿಟ್ಟು ಅದರಿಂದ ನಾವು ಈ ಹರಿತಾಕಿನ ತೇಯ್ಬೇಕು. ಹರಿತಾಕಿನ ತೇಯ್ದು ಅದರಲ್ಲಿ ಬರುವಂಥ ಗಂಧವನ್ನು ಸ್ವಲ್ಪ ಅದಕ್ಕೊಂಚೂರು ಅರಿಶಿನ ಬೇಕಾದರೆ ಕಸ್ತೂರಿ ಅರಿಶಿನ ಮಿಕ್ಸ್ ಮಾಡಿಕೊಂಡು ಈ ಬರುವಂಥ ಗಂಧನ ಕಣ್ಣು ಸುತ್ತ ಡೈಲಿ ಮಲಗೋಕೆ ಮುಂಚೆ ಹಚ್ಚೋದ್ರಿಂದ ಮತ್ತು ಬಾಯಿ ಸುತ್ತ ಏನು ನಮಗೆ ಒಂದು ಡಿಸ್ಕಲರೇಷನ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ ಅದು ಕೂಡ ಇದು 1 ವಾರದಲ್ಲಿ ಹೋಗುತ್ತೆ. ಮತ್ತು ಲಿಕೋರೈಸ್ ಅಂದರೆ ಅತಿ ಮಧುರ ಚಕ್ಕೆ ಅಂತ ಹೇಳ್ತೀವಿ, ಇದು ಕೂಡ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಇದು ಕೂಡ ಈ ಗಂಧವನ್ನು ಒಂದು ಹಸಿ ಹಾಲಿನಲ್ಲಿ ನಾವು ತೇಯ್ದು ಇದನ್ನು ಕೂಡ ನಾವು ಎಲ್ಲೆಲ್ಲಿ ನಮಗೆ ಡಿಸ್ಕಲರೇಷನ್ ಆಗಿದೆ, ಪಿಗ್ಮೆಂಟೇಷನ್ ಆಗಿದೆ, ಡಾರ್ಕ್ ಸ್ಪಾಟ್ಸ್ ಆಗಿದೆ, ಮೆಲಸ್ಮಾ ಆಗಿದೆ, ಇದನ್ನೆಲ್ಲವನ್ನು ಈ ಒಂದು ಲಿಕೋರೈಸಿಂದ ನಾವು ಗುಣಪಡಿಸ್ತಾ ಹೋಗ್ಬೋದು. ಜೊತೆಗೆ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಅರಿಶಿನವನ್ನು ಮಿಕ್ಸ್ ಮಾಡ್ತಾ ಹೋದರೆ ಇದು ಕೂಡ ಏನೊಂದು ಡಿಸ್ಕಲರೇಷನ್ ಮತ್ತು ಇನ್ಫ್ಲಮೇಷನ್ನು ಏನಾಗಿರುತ್ತೆ ಅದನ್ನೆಲ್ಲ ನಮಗೆ ಈ ಡಾರ್ಕ್ ಸ್ಪಾಟ್ಸ್ ಎಲ್ಲ ತಿಳಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಾವು ಈ ಎಲ್ಲವನ್ನು ಬೇಕಾದ್ರೂ ನಾವು ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕ್ಕೋಬೋದು. ಹರಿತಾಕಿ, ಲಿಕೋರೈಸು ಮತ್ತು ಕಸ್ತೂರಿ ಅರಿಶಿನ ಇದು ಮೂರನ್ನು ನಾವು ತೇಯ್ದು ದಿನ ನೈಟ್ ಮಲಗುವಾಗ ಹಚ್ಚಿ ಬೆಳಗ್ಗೆ ತೊಳಿಬೋದು. ಇದಿಷ್ಟು ನಾವು ಮಾಡ್ತಾ ಬಂದರೆ ನಮ್ಮ ಮುಖದ ಮೇಲೆ ಇರುವ ಪಿಗ್ಮೆಂಟೇಷನ್, ಮೆಲಸ್ಮಾ ಮತ್ತು ಏನು ಡಿಸ್ಕಲರೇಷನ್ ಮತ್ತು ಡಾರ್ಕ್ ಸರ್ಕಲ್ಸ್ ಇದೆ ಇದು ಕ್ರಮೇಣ 1 ವಾರದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ.